ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನದ ಅಡುಗೆಯನ್ನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ. ಗೆಸ್ಟ್ ಕೂಡ ಬರೋರಿದ್ದರು, ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವೀಟ್ ಮಾವಿನ ಹಣ್ಣಿನ ರಸಾಯನವನ್ನು ಮಾಡಿದ್ದೆ. ಕರೆಯನ್ನು ಕೂಡ ಇಟ್ಟಿದ್ದೆ, ಊಟಕ್ಕೆ ಎಲ್ಲ ಬೇಕಲ್ವ ಗೆಸ್ಟ್ ಬರ್ತಾರೆ ಅಂದರೆ. ಹಾಗೆ ಜಿಲೇಬಿ ಕೂಡ ಇತ್ತು. ಜಿಲೇಬಿಯನ್ನು ತರಿಸ್ಕೊಂಡಿದ್ದೀನಿ, ಸ್ಪೆಷಲ್ ಜಿಲೇಬಿ. ಹಾಗೆ ಕರೆ ಕೂಡ ನಾನೇ ಮಾಡಿರೋದು, ನಿನ್ನೆ ಮಾಡಿದ್ದೀನಿ. ಕರೆ, ಮಾವಿನ ಹಣ್ಣಿನ ರಸಾಯನ ಮತ್ತು ಜಿಲೇಬಿ. ಏನೇನು ಈಗ ಪದಾರ್ಥವನ್ನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಮಾವಿನಕಾಯಿಯ ಬೂತುಗೊಜ್ಜು, ಸ್ಪೆಷಲ್ ಗೊಜ್ಜು. ಇದು ಮದುವೆ ಮನೆಗಳೆಲ್ಲ ಮಾಡ್ತಾರೆ ಅಂಥದ್ದು, ಟೇಸ್ಟ್ ಆಗಿರುತ್ತೆ. ಮಗೆಕಾಯಿ, ಹೊಸ ಮಗೆಕಾಯಿ ಬಂದಿತ್ತು ಈ ವರ್ಷದ್ದು. ಮಗೆಕಾಯಿ ಸಾಂಬಾರನ್ನು ಮಾಡಿದ್ದೀನಿ. ಮತ್ತು ಬೆಂಡೆಕಾಯಿ ಪಲ್ಯ, ಸ್ವಲ್ಪ ಬೆಂಡೆಕಾಯಿ ಇತ್ತು, ಒಂದು 10 ಇತ್ತೇನೋ ಮೋಸ್ಟ್ಲಿ, ವೈಟ್ ಕಲರಿಂದು. ಅದನ್ನು ಪಲ್ಯವನ್ನು ಮಾಡಿದ್ದೀನಿ ಸಿಂಪಲಾಗಿ. ಮತ್ತು ಇದು ಹುಳಿ ಮಾವಿನ ಹಣ್ಣು, ಹಳ್ಳಿಯಲ್ಲಿ ಬೀಳತ್ತಲ್ವ, ನಮ್ಮ ಮನೆಯವರು ನಿನ್ನೆ ಊರಿಂದ ತೆಗೆದುಕೊಂಡು ಬಂದಿದ್ದರು. ಅದನ್ನು ಸ್ವೀಟ್ ಗೊಜ್ಜನ್ನು ಮಾಡಿದ್ದೀನಿ. ಸೂಜಿ ಮೆಣಸು ಹಾಕಿ ಒಗ್ಗರಣೆಯನ್ನು ಕೊಟ್ಟು ಬೆಲ್ಲವನ್ನು ಹಾಕಿ ಕುದಿಸ್ಬೇಕು, ಚೆನ್ನಾಗಿರುತ್ತೆ, ಹಾಳಾಗಲ್ಲ ಅದು ಎಷ್ಟು ಸೆಟ್ರು. ನೋಡಾಯ್ತಲ್ವ. ಇನ್ನು ಅಡುಗೆಯನ್ನು ಮಾಡಲಿಕ್ಕೆ ಹೋಗ್ತೀನಿ. ಈಗ ಒಂದ್ಸಲಿ ತೋರಿಸಿದೆ ಜಸ್ಟು. ಮೊದಲು ನಾನೇನು ಮಾಡಿಕೊಂಡೆ ಅಂದರೆ, ಮೊಗೆಕಾಯಿ ಮತ್ತು ಬೆಂಡೆಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಮೊಗೆಕಾಯನ್ನು ಕಟ್ ಮಾಡ್ಕೋತೀನಿ. ಇದೇ ರೀತಿಯ ಮೊಗೆಕಾಯಿ ಚಿಕ್ಕದಿತ್ತು, ಅದನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಎಲ್ಲವನ್ನು ಒಂದ್ಸಲಿ ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಬೇಗ ಬೇಗ ಅಡುಗೆಯನ್ನು ಮುಗಿಸ್ಬೇಕು. ಕಟ್ ಮಾಡಿ ಆಯಿತು. ಮಾವಿನ ಹಣ್ಣನ್ನು ಸಿಪ್ಪೆಯನ್ನು ಕೂಡ ತೆಗೆದಿಟ್ಟೆ, ಯಾಕೆ ರಸಾಯನವನ್ನು ಕೂಡ ಮಾಡಬೇಕಲ್ವಾ, ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಈಗ ಬೇಳೆಯನ್ನು ಕುಕ್ಕರ್ಲಿ ಬೇಯಿಸ್ಕೊಂಡಿದ್ದೆ. ಹೆಸರುಬೇಳೆ ತೊಗರಿಬೇಳೆ ಎರಡೂ ಸೇರಿಸಿದ್ದೆ, ಟೇಸ್ಟಾಗಿರುತ್ತೆ ಅಂತ. ಹೋಳನ್ನು ಕೂಡ ಹಾಕಾಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮೊಗೆಕಾಯಿ ಬೇಗ ಬೆಂದುಬಿಡುತ್ತಲ್ವ, ಹಾಗಾಗಿ ಬೇಳೆ ಜೊತೆ ಸೇರಿಸಿಲ್ಲ. ಚಿಟಕಿ ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿಣ ಪೌಡರ್ ಮತ್ತು ಕರಿಬೇವನ್ನು ಕೂಡ ಸ್ವಲ್ಪ ಸೇರಿಸಿದ್ದೀನಿ. ಚೆನ್ನಾಗಿ ಒಂದು ಕಡೆ ಬೇಯ್ತಾ ಇರಲಿ. ಮಸಾಲೆ ಪದಾರ್ಥವನ್ನು ಒಂದು ಸೈಡಲ್ಲಿ ರೆಡಿ ಮಾಡ್ಕೊತೀನಿ. ಮೆಂತೆ, ಜೀರಿಗೆ, ಸಾಸಿವೆ, ಎಳ್ಳು, ಕೊತ್ತಂಬರಿ, ಕರಿಬೇವು, ಇಂಗು, ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹದವಾಗಿ ಫ್ರೈ ಮಾಡಿಕೊಂಡೆ. ಪೂರ್ತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೆಣಸಿನ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೊದಲೇ ಹಾಕಬಾರ್ದು ಮೆಣಸಿನ ಹಿಟ್ಟನ್ನು, ಯಾಕೆಂದರೆ ಸೀದು ಬಿಡುತ್ತೆ. ಹಾಗಾಗಿ ಮೆಣಸಿನ ಹಿಟ್ಟನ್ನು ಹಾಕಿದ ಮೇಲೆ ಮಸಾಲೆ, ಸಾಂಬಾರು ಮಸಾಲೆ ರೆಡಿ ಆಯಿತು. ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಪೂರ್ತಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋತೀನಿ. ಕಾಯಿ ಜೊತೆ ಹುಣಸೆ ಹಣ್ಣು ಸ್ವಲ್ಪ, ಬೇಕಾಗುವಷ್ಟು ಕಾಯಿ, ಹಸಿ ತೆಂಗಿನ ತುರಿ ಫ್ರೆಶ್ ಆಗಿರುವಂಥದ್ದು ಫ್ರೈ ಮಾಡ್ಕೊಂಡಾಯಿತು. ಈಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಒಂದು ಕಡೆ ನೋಡಿ, ಬೇಳೆ ಜೊತೆ ಈ ಮಗೆಕಾಯಿ ಹೋಳು ಕೂಡ ಬೆಂದಿದೆ. ಎಲ್ಲವನ್ನು ಕೂಡ ಈಗ ಮಿಕ್ಸ್ ಮಾಡೋ ಸಮಯ. ಚೆನ್ನಾಗಿ ಅದು ಬೆಂದಿದೆ. ಕಲರ್ಫುಲ್ ಮೆಣಸಿನ ಹಿಟ್ಟು ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಸೇರಿಸ್ತೀನಿ. ಎಷ್ಟು ಬೇಕು ಅಷ್ಟು. ಇವತ್ತು ಗೆಸ್ಟ್ ಬರ್ತಾಯಿದ್ದಾರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಾಂಬಾರನ್ನು ಮಾಡ್ತಿದ್ದೀನಿ. ಆರಾಮ್ಸೆ ನೀವು ಕೂಡ ಮಾಡ್ಬೋದು, ತುಂಬ ಈಸಿ ಅಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯಿತು. ಉಪ್ಪು ಮತ್ತು ಪದಾರ್ಥ ಅಂದರೆ ಬೆಲ್ಲ ಬೇಕಾದರೆ ನೀವು ಹಾಕ್ಕೋಬೋದು. ಮತ್ತು ಇಡ್ತೀನಿ ಚೆನ್ನಾಗಿ ಒಂದು ಕಡೆ, ಅದು ಕುದೀಲಿ. ಸಾಂಬಾರು ರೆಡಿಯಾಗೇ ಬಿಡುತ್ತೆ. ಈಗ ನೋಡಿ, ಇದು ತುಂಬ ಚೆನ್ನಾಗಿ ಕುದೀತಾ ಇದೆ. ಸಾಕು, ಇಳಿಸ್ತೀನಿ. ಬೆಂಡೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಬೆಂಡೆಕಾಯಿ ಕಟ್ ಮಾಡಿರೋ ಪೀಸು ಸ್ವಲ್ಪ ಇದೆ. ಹಾಗಾಗಿ ಎಣ್ಣೆಯನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಅಂದರೆ ಎಷ್ಟು ಕಟ್ ಮಾಡಿರೋ ಪೀಸ್ ಇದೆಯೋ ಅಷ್ಟು ನೋಡ್ಕೊಂಡು ಹಾಕಿದ್ರೆ ಆಯಿತು. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನಕಾಯಿ, ಹಸಿಮೆಣಸು ಹಾಕಿದ್ದೀನಿ. ಹಸಿಮೆಣಸು ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಚೆನ್ನಾಗಿ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಬೆಲ್ಲ ಎಲ್ಲವನ್ನು ಹಾಕಿ ಬೇಯಿಸಿದರೆ ಆಯಿತು.
ಹುಳಿ ಪುಡಿ ಒಂದು ಸ್ವಲ್ಪ ಹಾಕಿದರೆ ಆಯಿತು. ನಂತರ ಚೂರು ಚಿಟಕಿ ಬೆಲ್ಲವನ್ನು ಕೂಡ ಹಾಕಿದೆ. ಬೆಂದೆ ಹೋಯಿತು. ಇನ್ನೇನು ಪಲ್ಯ ಕೂಡ ರೆಡಿ ಆಯಿತು. ಹಸಿ ತೆಂಗಿನ ತುರಿಯನ್ನು ಹಾಕಿದೆ. ಫಸ್ಟ್ ಕ್ಲಾಸ್ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಈಗ ಮಾವಿನ ಹಣ್ಣಿನ ರಸಾಯನವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಕಟ್ ಮಾಡಿರೋ ಪೀಸನ್ನು ಪಾತ್ರೆಗೆ ಹಾಕಾಯಿತು. ಜೋನಿ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಕೂಡ ಎಷ್ಟು ಬೇಕು ಮಾವಿನ ಹಣ್ಣು ಕಟ್ ಮಾಡಿರೋ ಪೀಸಿಗೆ ಅಷ್ಟನ್ನು ಹಾಕಿದ್ದೀನಿ. ಮತ್ತು ಹಸಿ ತೆಂಗಿನಕಾಯಿಯನ್ನು ಹೊಡ್ಕೊಂಡಿದ್ದೆ ಜಸ್ಟ್ ಅದನ್ನು ಕೂಡ ಫೈನಾಗಿ ಸ್ವಲ್ಪವನ್ನು ತೆಗೆದುಕೊಂಡು ಅದನ್ನು ಗ್ರ್ಯಾಂಡ್ ಮಾಡಿದ್ದೀನಿ. ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೋಬೇಕು. ಫ್ರೆಶ್ ಆಗಿರಬೇಕು ಹಸಿ ತೆಂಗಿನಕಾಯಿ. ಓಕೆ, ಅವತ್ತೇ ಒಡೆದಾಗಿರಬೇಕು. ಈಗ ಮಾಡಬೇಕು ಅಂದರೆ ಈಗ ತೆಂಗಿನಕಾಯಿನ ಹೊಡ್ಕೊಂಡು ನಾವು ರಸಾಯನಕ್ಕೆ ಬಳಸಬೇಕಾಗತ್ತೆ. ನಿನ್ನೆ ಒಡೆದಿರೋದು ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಫೈನಾಗಿ ಗ್ರ್ಯಾಂಡ್ ಮಾಡಿದ್ದು ಹಾಕಿದೆ. ಮೊನ್ನೆ ಮಾಡಿದ್ದ ವಿಡಿಯೋದಲ್ಲಿ ಬರೀ ಹಾಲನ್ನು ಯೂಸ್ ಮಾಡಿಕೊಂಡು ನಾನು ರಸಾಯನವನ್ನು ಮಾಡಿದ್ದೆ. ಇವತ್ತು ಬರೀ ಹಾಲು ಮತ್ತು ಸಕ್ಕರೆ ಇತ್ತು. ಇವತ್ತು ಜೋನಿ ಬೆಲ್ಲ, ಸಕ್ಕರೆ ಮತ್ತು ಕಾಯಿ ಮತ್ತು ಹಾಲು ಎಲ್ಲವನ್ನು ಸೇರಿಸಿ ಮಾವಿನ ಹಣ್ಣಿನ ರಸಾಯನವನ್ನು ಮಾಡಿದ್ದೀನಿ. ನೋಡಿ, ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಲನ್ನು ಹಾಕಿದ ಮೇಲೆ ಇನ್ನಷ್ಟು ಟೇಸ್ಟ್ ಬರುತ್ತೆ. ಇದನ್ನು ತಿಂತಾಯಿದ್ರೆ ಮತ್ತೆ ಮತ್ತೆ ಬೇಕು ಅಂತ ಅನಿಸುತ್ತೆ. ಅಷ್ಟು ಹಾಲನ್ನು ಹಾಕಿದೆ. ಇನ್ನೇನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ರಸಾಯನ ರೆಡಿ. ಬಿಡುತ್ತಲ್ಲ, ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ. ಇನ್ನೆಲ್ಲ ದೊಡ್ಡದಾಗೋಗಿದೆ. ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದೇನೆ. ಬೆಳಗ್ಗೆ 6:30 ಒಂದು ರೌಂಡು ಗಿಡಕ್ಕೆ ನೀರು ಹಾಕಿ ಮುಗಿಸ್ಬೋಣ ಅಂತ. ಮಳೆ ಬರುತ್ತೇನೋ ಅನಿಸುತ್ತೆ, ಆದರೆ ಮಳೆ ಬರಲ್ಲ. ನೀರಂತೂ ಬೇಕೇ ಬೇಕು ಗಿಡಗಳಿಗೆ. ನೋಡಿ, ಇದು ಥರ ಪಿಂಕ್ ತುಂಬ ಚೆನ್ನಾಗಿದೆ. ಇದಂತೂ ಗಿಡ ಎಲ್ಲ ಕಟ್ ಮಾಡಬೇಕು. ಮೇಲ್ಗಡೆ ಎಲ್ಲ ಹಾಕಿದರೆ ಬಿಸಿಲಿಗೆ ಎಲ್ಲ ಒಣಗಿರುತ್ತಲ್ಲ, ಸ್ವಲ್ಪ ಮಳೆ ಬಂದಂಗೆ ಆಗಲಿ ಅಂತ ನಾನು ಈ ರೀತಿಯಾಗಿ ಎಲ್ಲ ಕಡೆ ಹಾಕ್ತಾಯಿದ್ದೀನಿ. ಮೇಲಿಂದ ಎಲ್ಲ ಕಡೆ ಚೆನ್ನಾಗಿ. ಈಗ ಮೇಲ್ಗಡೆ ಈ ಎಲೆಗಳಿಗೆ ಎಲ್ಲ ಹಾಕ್ತಾಯಿದ್ದೀನಿ, ಬುಡಕ್ಕೆ ಅಷ್ಟೆಲ್ಲ. 3 ದಿವಸಕ್ಕೊಂದ್ಸಲಿ ಗಿಡಕ್ಕೆ ನಾನು ನೀರನ್ನು ಹಾಕ್ತೀನಿ. ಮಳೆ ಬಂದ ಹಾಗೆ ಆಗಲಿ ಅಂದ್ಕೊಂಡು ನೀರನ್ನು ಮೇಲ್ಗಡೆ ಎಲ್ಲ ಹಾಕ್ತೀನಿ. ಫ್ರೆಶ್ ಆಗಲಿ ಅಲ್ವಾ. ಸೊ ಗಿಡವನ್ನೆಲ್ಲ ತಂದಿದ್ದೀನಿ. ಗಿಡ ಎಲ್ಲ ಕಟ್ ಮಾಡಿ ನೆಡೋ ಸಲುವಾಗಿ ಒಂದಷ್ಟು ಮಣ್ಣನ್ನು ಹಾಕ್ತಿದ್ದೀನಿ. ಹೊಸ ಮಣ್ಣು ಚೆನ್ನಾಗಿದೆ. ಈ ಮಣ್ಣನ್ನು ತೆಗೆದುಕೊಂಡು ಗಿಡವನ್ನು ನೆಡ್ತಾ ಇರ್ತೀನಿ, ಹಾಕ್ತೀನಿ.